ರಾಜೀವ್ ಗಾಂಧಿ ಅವ್ರ ಹುಟ್ಟಹಬ್ಬ. ಆ ಸಂದರ್ಭದಲ್ಲೇ ದೇವರಾಜ ಅರಸರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತಾಡಿದ್ದು ಈಗ ನೀವು ಕೇಳಿದ್ದೀರಿ. ನಾನು ರಾಜೀನಾಮೆ ಕೊಟ್ಟಾಗ ಇವರು ಆಗಿದ್ದಾರೆ ಅನ್ನುವಂಗೆ ಮಾತಾಡಿದ್ದಾರೆ. ಸತ್ಯದ ಇದೇ ರೀತಿ ಮುಂದುವರೆದ್ರೆ ಡಿ ಕೆ ಶಿ ಅವರು 2022ರಲ್ಲಿ CM ಆಗಿ ಮುಂದುವರಿತಾರಾ ಅದು ಮತ್ತಾರು ಬದಲಾಗ್ತಾರ? ಈಗಾದರೂ ಬದಲಾಗ್ಬೋದಾ? ಈಗ ಚರ್ಚೆ ಶುರುವಾಗಿಬಿಟ್ಟಿದಾವೆ, ಬೇರೆ ದಲಿತ CM ಆಗ್ಬೋದು ಅಂತೇಳಿ. ಅಂದ್ಕೊಂಡಷ್ಟು ಯಾವುದು ಸುಲಭಿಲ್ಲ. ಡಿ ಕೆ ಶಿ ಅವರು ರಾಜಕೀಯವಾಗಿ ಪರಿಣಿತರಿದ್ದಾರೆ, ಬುದ್ಧಿವಂತರಿದ್ದಾರೆ. ಇನ್ನೂ ಅವರು ಹಿಡಿದಂಗೆ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಸಣ್ಣ ಕೂಸಲ್ಲ, ಸಣ್ಣ ಹುಡುಗಲ್ಲ, ಅಪ್ರಜ್ಞಾವಂತರಲ್ಲ. ಯಾರು ಸಿಂಪಿದ್ದಾರೆ, ಯಾರು ದೂರ ಇದ್ದಾರೆ ತಿಳ್ಕೊಳ್ಳೋದು ಶಕ್ತಿ ಅವ್ರಿಗೆ ಗೊತ್ತಾಗಿಬಿಡ್ತದೆ. ಬಾಡಿ ಲ್ಯಾಂಗ್ವೇಜ್ ಅಂತ ಬೆಳೆದಿರ್ತದೆ. ಒಬ್ಬ ವ್ಯಕ್ತಿ ನೋಡಿದ ತಕ್ಷಣ ಇದಪ್ಪ ವ್ಯಕ್ತಿ ಅಂತ ಹೇಳುವಂಥ ಒಂದು 6th ಸೆನ್ಸ್ ಅವರಲ್ಲಿ ಬೆಳೆದಿರ್ತದೆ. ಇಂಥ ವ್ಯಕ್ತಿ ಜೊತೆಗೆ ಈ ನಮ್ಮ ರಾಜಕೀಯ ಸಣ್ಣ ಪುಟ್ಟ ವ್ಯವಹಾರಗಳು ಮಾಡಿದಾಗ ಸಹಜ ನೋವು ಅನ್ನಿಸ್ತದೆ ಅವ್ರಿಗೆ. ಅದಕ್ಕೆ ದೂರ ಸರಿತಾ ಇದ್ದಾರೆ. ಡಿ ಕೆ ಶಿ ಅವರು ಕೊನೆಗೆ ಒಪ್ಕೊಂಡು ಮಾಡಿದ್ರು CM ಆಗಿ. ಒಂದು ವೇಳೆ ಒಪ್ಪದೇ ಹೋಗಿದ್ರೆ ಡಿ ಕೆ ಶಿ ಅವರು ಇವತ್ತು CM ಇರ್ತಿರಲಿಲ್ಲ. ಈ ಹಿನ್ನೆಲೆಯಲ್ಲೇ ತನಗೆ ಬೇಕಾದಂಥ ಅತ್ಯಂತ ಆಪ್ತರನ್ನು 4 ಜನ ಈಗ ಮೇಲೆ ಹೇಳ್ತಾ ಇದ್ದೀವಿ ಮಾತನ್ನು ಮಂತ್ರಿಗೆ ಮಾಡಿ ಉಳಿದೆಲ್ಲ ಸಜೆಷನ್ನ ಡಿ ಕೆ ಶಿ ನಮ್ಮ ಇವರಿಂದ ಸಿದ್ದರಾಮಯ್ಯರಿಂದ ಡಿ ಕೆ ಶಿ ಅವರು ಪಡೆದಿದ್ರೆ ಇವತ್ತಿನ ಈ ಒಂದು ದೂರ ಇರ್ತಾನೆ ಇರಲಿಲ್ಲ. 2022ರಲ್ಲೂ ಡಿ ಕೆ ಶಿ CM ಅನ್ನುವಂಥ ಒಂದು ವಾತಾವರಣ ಇರ್ತಾಯಿತ್ತು. ಆದರೆ ಇವತ್ತು ದಲಿತ ಮುಖ್ಯಮಂತ್ರಿ ಆಗ್ಬೋದೇನೋ, ಹಿಂದುಳಿದವರು ಮತ್ತು ಮುಖ್ಯಮಂತ್ರಿ ಆಗ್ಬೋದೇನೋ ಅನ್ನುವಂಥ ವಾತಾವರಣ ನಿರ್ಮಾಣ ಆಗ್ತಾ ಇದ್ದಾವೆ. ಇದಕ್ಕೆ ಸ್ವತಃ ಡಿ ಕೆ ಶಿ ಅವ್ರ ಕಾರಣ. ಹೈಕಮಾಂಡ್ ಅಂತೂ ಅಲ್ಲವೇ ಅಲ್ಲ. ರಾಹುಲ್ ಗಾಂಧಿ ಅವರಂತೂ ಎಲ್ಲರೂ ಒಳಗೊಂಡು ಮುಂದೆ ಹೋಗುವಂಥ ಸರಿಯನ್ನು ಕೊಡ್ತಾನೆ ಇರ್ತಾರೆ. ಮೇಲೆ ಕೆಲವೊಂದು ನಿರ್ಧಾರಗಳನ್ನು ಕೆಲವೊಂದು ಮೂಲಗಳ ಪ್ರಕಾರ ತಮ್ಮ ನಿರ್ಧಾರವನ್ನು ಹೈಕಮಾಂಡ್ ಮೂಲಕ ಹಾಗೆ ಕೆಲಸ ಮಾಡ್ತಾ ಇದ್ದಾರೆ ಇವರು ನಮ್ಮ ಡಿ ಕೆ ಶಿ ಅವರು ಅನ್ನುವಂಥ ಆರೋಪಗಳು ಅವ್ರ ಮೇಲೆ ಸಿದ್ದರಾಮಯ್ಯ ಪರದಿಂದ ಅವ್ರು ಮಾಡ್ತಾ ಇದ್ದಾರೆ. ಎಲ್ಲ ನೆಲೆಗಟ್ಟಿನಲ್ಲೇ ಇವತ್ತೇನೋ ಒಂದು ಅತಿ ಬುದ್ಧಿವಂತಿಕೆಯಿಂದ ನಮ್ಮ ಈಗಾಗಲೇ ಗೊತ್ತದ ಸ್ವತಃ ಡಿ ಕೆ ಶಿ ಅವರು ಒಂದು ಬೆಸ್ಟ್ ನಾಟಕ ಆಡಿದ್ರು, ಕರ್ಣ ಇದ್ದರು ಗೊತ್ತಿಲ್ಲ, ಮಾಡಿ ತಾವು CM ಆಗೋ ಜೊತೆಗೆ ಸತೀಶ್ ಅವರ ಅಧ್ಯಕ್ಷ ಆಗೋದನ್ನು ತಪ್ಪಿಸಿ BK ಹರಿಪ್ರಸಾದ್ ಅವ್ರಂತಂದು ಸ್ಟ್ರಾಂಗ್ ಮಾಡ್ಕೊಂಡಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಆ ಒಂದು ರಾಜಕೀಯ ಗೇಮ ಅದು ಪ್ರಾಮಾಣಿಕವಾಗಿ ಮುಂದುವರಿಬೇಕಾಗಿತ್ತು. ಪ್ರಾಮಾಣಿಕವಾಗಿ